ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಇವತ್ತಿನ ಟಾಪಿಕ್ ಏನಂದರೆ ಡಿಪ್ರೆಷನ್. ಈಗಿನ ಕಾಲದಲ್ಲಿ ಹಲವಾರು ಜನರ ಮಧ್ಯದಲ್ಲಿ ನಾವು ನೋಡುತ್ತಿರುವಂಥ ಸಾಮಾನ್ಯವಾದಂಥ ಒಂದು ದೊಡ್ಡ ಕಾಯಿಲೆ ಇದಾಗಿದೆ. ಏನಂದರೆ ಡಿಪ್ರೆಷನ್ ಅದಾಗಿದೆ. ಮೊದಲಾಗಿ ಡಿಪ್ರೆಷನ್ ಅಂದರೆ ಏನು ಅಂತ ನಾವು ನೋಡೋದಾದರೆ, ಅತಿ ಹೆಚ್ಚಾಗಿ ಒಂದು ಮನುಷ್ಯರು ಅತಿ ಹೆಚ್ಚಾಗಿ ಯೋಚನೆ ಮಾಡುವಂಥ ಪರಿಸ್ಥಿತಿ, ಆ ಪರಿಸ್ಥಿತಿಯಿಂದ ಹೇಗೆ ಹೊರಗಡೆ ಬರಬೇಕು ಅನ್ನೋದು ನಮ್ಗೆ ಅರ್ಥ ಆಗ್ತಾ ಇಲ್ಲ. ನನ್ನ ಜೀವಿತ ಇನ್ನು ಸಾಕಪ್ಪ ಅನ್ನೋ ಒಂದು ಮನಸ್ಥಿತಿಯಲ್ಲಿ ನಾವು ಬರ್ತೀವಲ್ಲ, ಅದನ್ನೇ ಡಿಪ್ರೆಷನ್ ಅಂತ ನಾವು ಹೇಳ್ತೀವಿ. ಈ ಮನಸ್ಥಿತಿಯಿಂದ ನಾವು ಏನು ಮಾಡ್ತೀವಿ ಅಂದರೆ, ನಮ್ಮನ್ನೇ ನಾವು ಸಾಯಿಸ್ಕೊಂಡ್ರೆ ಸಾಕು ಅಂತ ಎಷ್ಟೋ ಜನ ಆತ್ಮಹತ್ಯೆ ಮಾಡ್ಕೊಂಡಿರೋದನ್ನು ಪ್ರತಿನಿತ್ಯ ನಾವು ನೋಡುವವರಾಗಿರ್ತೇವೆ. ಅದೇ ಪ್ರಕಾರವಾಗಿ ನಾವು ಎಲಿಯನನ್ನು ನೋಡಬೇಕಾದ್ರೆ, ಇಜಬೆಲನಿಂದ ಬಂದಂಥ ಒಂದು ಪತ್ರವನ್ನು ಓದಿ ಆತನು ತನ್ನ ಪ್ರಾಣ ಭಯಕ್ಕೋಸ್ಕರ ಹೆದರಿ ಹೋಗಿ ಜಾಲಿ ಗಿಡದ ಕೆಳಗಡೆ ಕೂತು ಈ ರೀತಿಯಾಗಿ ಪ್ರಾರ್ಥನೆ ಮಾಡ್ತಾನಂತೆ. ದೇವಾ, ನನಗಿನ್ನು ಸಾಕಾಗೋಗಿದೆ ತಂದೆ, ನನ್ನ ಜೀವಿತವೆಲ್ಲ ಸಾಕಾಗೋಗಿದೆ, ನನ್ನನ್ನು ಹೇಗಾದರೂ ಸಾಯಿಸ್ಬಿಡಪ್ಪ, ನಾನು ನನ್ನ ಪಿತೃಗಳಿಗಿಂತ ಏನು ಉತ್ತಮನೇನಲ್ಲ, ನನ್ನನ್ನು ಸಾಯಿಸ್ಬಿಡು ಅಂತ ಪ್ರಾರ್ಥಿಸ್ತಿದ್ದಾರಂತೆ. ಒಂದು ಬಾರಿ ಯೋಚನೆ ಮಾಡೋಣ, ಎಲಿಯನು ಯಾರು ಅಂತ. ಎಲಿಯನು 450 ಪ್ರವಾದಿಗಳನ್ನು, ಸುಳ್ಳು ಪ್ರವಾದಿಗಳನ್ನು ಸಂಹರಿಸಿದಂಥ ದೇವ ಪುತ್ರರವರಾಗಿದ್ದಾರೆ. ಅಂಥವರು ಪರಲೋಕದಿಂದ ಅಗ್ನಿಯನ್ನು ಸುರಿಸಿದಂಥವರು ಈಗ ಹೇಳ್ತಿದ್ದಾರೆ, ದೇವಾ, ನನ್ನ ಕೈಗೆ ಸಾಕಾಗಿದೆ ಅಪ್ಪ, ನನ್ನನ್ನು ಸಾಯಿಸ್ಬಿಡು ಅಂತ ಹೇಳ್ತಿದ್ದಾರೆ. ಜೀವಿತ ಹೀಗೆ ಅಲ್ವಾ? ನಮ್ಮ ಜೀವಿತವು ಹಲವಾರು ಸರಿ ಹೇಳ್ತಾ ಇರುತ್ತೆ, ಸಾಕಾಗೋಗಿದೆ ನನ್ನ ಜೀವಿತ ಅಂತ. ಆದರೆ ಎಲಿಯರು ಆ ರೀತಿ ಹೇಳಬೇಕಾದ್ರೆ ಅವರ ಪಕ್ಕದಲ್ಲಿ ದೇವರು ಕಳಿಸಿದಂಥ ದೂತರು ಕೂತು ಅವರಿಗೆ ಬೇಕಾಗಿರುವಂಥ ಧೈರ್ಯವನ್ನು ಕೊಡ್ತಿದ್ರಂತೆ. ಅದೇ ಪ್ರಕಾರವಾಗಿ ನಮ್ಮ ಜೀವಿತದಲ್ಲಿ ನಮಗೆ ಸಾಕಾಗೋಗಿದೆ, ಒಂದು ಡಿಪ್ರೆಷನಲ್ಲಿ ನಾನಿದ್ದೀನಿ ಅಂದರೆ ನಾವು ನೆನೆಸಬೇಕು, ಎಲಿಯನ ಸಂಗಡ ಇದ್ದಂಥ ದೇವರು ನನ್ನ ಸಂಗಡಲೂ ಇದ್ದಾರೆ. ಆತನಿಗೆ ಧೈರ್ಯವನ್ನು ನೀಡಿದಂಥ ದೇವರು ನನಗೂ ಧೈರ್ಯವನ್ನು ನೀಡ್ತಿದ್ದಾರೆ. ಅದಕ್ಕೆ ದೇವರ ವಾಕ್ಯವು ಹೇಳ್ತಿದೆ, ಈ ಲೋಕದ ಕೊನೆಯ ಸಮಾಪ್ತಿಯವರೆಗೂ ನಾನೇನು ಮಾಡ್ತಿದ್ದೀನಿ, ನಿನ್ನ ಸಂಗಡ ಇರ್ತೀನಿ ಅಂತ ದೇವರ ವಾಕ್ಯವು ಹೇಳ್ತಾ ಇದೆ. ಅದೇ ಪ್ರಕಾರವಾಗಿ ನಾವು ನಂಬಿ ದೇವರು ನನ್ನ ಸಂಗಡ ಇದ್ದಾನೆ ಅನ್ನೋದನ್ನು ನೆನೆಸಿ, ಧೈರ್ಯವನ್ನು ನೀಡ್ತಾ ಇದ್ದಾನೆ ಅನ್ನೋದನ್ನು ನಾವು ನೆನೆಸಿ ನಡೆಯೋಣ. ಆಮೆನ್. ಪ್ರೈಸ್ ಲಾರ್ಡ್.